ಸೀದಾ ಒಂದು ಗಾಡಿ ತುಂಬಿಕೊಂಡು ಬಂದೆ. ಎಲ್ಲಿಗೆ ಬಂದಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಬಂದೆ. ಬಸ್ ಸ್ಟ್ಯಾಂಡ್ ಬಾಡಿಗೆ ಎಲ್ಲಿಗೆ ಕನಬರ್ಗಿರಿ ಮಳೆ ಅಂತೂ ಸಿಕ್ಕಾಪಟ್ಟೆ ಆಗೈತ್ರಿ. ಏನ್ ಮಾಡ್ಬೇಕು ಬಂದಿರೋ ಗಾಡಿಗೆ ಪಾಪ ಇಲ್ಲೇ ಆಗ್ಬಿಟ್ಟು ಹೋದ್ರಿ. ಒಂದು ಬಾಡಿಗೆ ಸಿಗಿದ್ರಿ. ಆ ಬಾಡಿಗೆ ತೊಗೊಂಡು ಎಲ್ಲ ಬಗಾವ್ ರಿಕ್ಷಾದಾರ ಬಗ್ಗೆ ಹೇಳಕ್ಕೆ ನಿಮ್ಗೆ ಏನ್ ಅನ್ಸದ್ರಿ? ಅವ್ರ ಹೇಳ್ರಿ ಏನ್ ಹೇಳಕ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಮತ್ತೊಂದು ನಮ್ಮ ಹೊಚ್ಚ ಸೈಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನೀಗ ಎಲ್ಲಿದ್ದೇನಪ್ಪ ಅಂದ್ರೆ ಮನೆಯಲ್ಲಿದೆ ನೋಡ್ರಿ. ಮನೆಯಿಂದ ಈಗ ಎಲ್ಲಿ ಹೋಗ್ತಾ ಇದ್ದೇನೆ ಅಂದ್ರೆ ಸೀದಾ ಹುಡ್ಗ ಹೋಗ್ತಾ ಇದ್ದೇನೆ ರೀ. ಡ್ಯೂಟಿ ಅಂತೂ ಸ್ಟಾರ್ಟ್ ಮಾಡಿದೆ. ಸಮಯ ಬಂದು 9 ಗಂಟೆ ಆಯ್ತು ರೀ. ಇವತ್ತೇನು ವಿಶೇಷಪ್ಪ ಅಂದ್ರೆ ಇವತ್ತು ರ್ಯಾಪಿಡ್ ಹೊಡಿಬೇಕಂತ ವಿಚಾರ ಮಾಡಿದ್ದೇನೆ ರೀ. ಇವತ್ತು ನೋಡೋಣ ಬರ್ರಿ ರ್ಯಾಪಿಡ್ ಹೊಡಿನು. ಯಾಕಂದ್ರೆ ರ್ಯಾಪಿಡ್ ಅಂತೂ ಭಾಳ ಹೊಡಿತಾ ಇದ್ದಾರೆ ಹುಡ್ಗ. ಇದ್ರಾಗ ನಮ್ಮ ಬೆಳಗಾವ್ದಾಗ ಅಂತೂ ರ್ಯಾಪಿಡ್ ಅಂತೂ ಭಾಳ ಹೊಡಿತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ರ್ಯಾಪಿಡ್ ಹೊಡಿ ಚೆನ್ನಾಗಿ ಬಾಡಿಗೆ ಸಿಗಾತಾವ ಅಂತ ಹೇಳಿದ. ಅದರ ರೇಟ್ ಕಮ್ಮಿ ಐತಿ ಅಂತ ಹೇಳಿದ. ಆಯಿತು ನೋಡೋಣಪ್ಪ ಇವತ್ತು ಟ್ರೈ ಮಾಡ್ತಾನೆ ಅಂತೇಳಿ ಬಂದಾನೆ. ನೋಡೋಣ ಬರ್ರಿ ಇವತ್ತು ಹೋಗೋನು. ಗಾಡಿ ಅಂತೂ ರೆಡಿ ಆಗಿದೆ. ಗಾಡಿ ಅಂತೂ ಸ್ಟಾರ್ಟ್ ಮಾಡೋನು. ಇಲ್ಲಿಂದ ಈಗ ನಮ್ಮ ಡ್ಯೂಟಿ ಸ್ಟಾರ್ಟ್ ಸೀದಾ ಇಲ್ಲಿಂದ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ವಡಗಾಂವ್ಗೆ ಹೋಗೋಂಬರಿ. ವಡಗಾಂವ್ನಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡೋನು. ವಡಗಾಂವ್ಗೆ ಹೋಗುವಾಗ ಶಾಪುರ್ ಹೋದಾಗ ಸಿಕ್ಕಾಪಟ್ಟಿ ಶೀಟ್ ನಿಂತಿದ್ರು. ಅಲ್ಲಿಂದ ಗಾಡಿ ಯೂ ಟರ್ನ್ ಮಾಡಿದೆ. ಸೀದಾ ಎಲ್ಲಿಗೆ ಹೋದಪ್ಪ ಅಂದ್ರೆ CBT ಹೋದೆ. CBT ಹೋಗಲ್ಲ ಗಾಡಿ ಖಾಲಿ ಆಯ್ತು. ಹೋಗ್ಬೇಕಾದ್ರೆ ಟ್ರಿಪ್ ಮಾತ್ರ ಮಸ್ತ್ ಬಂತು. ಅಲ್ಲಿಂದ ಮತ್ತೇನು ಮಾಡಿದ ವಡಗಾಂವ್ ತುಂಬಿದ. ವಡಗಾಂವ್ಕಂತೂ ಯಾವ ಸೀಟ್ ಹತ್ತಲಿಲ್ಲ. ಒಂದು 4-5 ಸೀಟ್ ಹತ್ತಿದ್ರಿ. ಅವು ಎಲ್ಲ ಬುಗಾರೆಸ್ ಚೆನ್ನಮ್ಮ ಅಲ್ಲಿ ಇದು ಆಯ್ತು ಸರಿ ಅಂತ ನಾವು ಬಂದೆ. ಮತ್ತು ಬರೋದಕ್ಕೆ ವಡಗಾಂವ್ ಮಠ ಬಂದಿರಿ. ಒಂದೇ ಸೀಟ್ ಹತ್ತಿ ವಡಗಾಂವ್ ಮಠ. ವಡಗಾಂವ್ಗೆ ಯೂ ಟರ್ನ್ ಮತ್ತೆ ಮಾಡಿದ್ದೀರಿ. ಅಲ್ಲಿಂದ ಗಾಡಿ ಮತ್ತು CBT ಸೈಡ್ ತುಂಬಕ್ಕೆ ಶುರು ಮಾಡಿದ್ದೀರಿ. ಶುರು ಮಾಡಿದ್ರಲ್ಲಿ ಎಲ್ಲ ಚೆನ್ನಮ್ಮ ಶೀಟ್ ಮತ್ತೆ ಹತ್ತಿದ್ರಿ. ಗಾಡಿ ಅಲ್ಲಿಂದ ಫುಲ್ ಆಯಿತು. ನಾವು ಸೀದಾ ಒಂದು ಗಾಡಿ ಖಾಲಿ ಮಾಡಿ ಮತ್ತೇನು ಮಾಡಿದ್ರೆ ಚೆನ್ನಮ್ಮಂದ ಯೂ ಟರ್ನ್ ಮಾಡಿ ಏಳೂರು KL ಮಠ ಸೀಟ್ ತುಂಬೋಣ ಅಂತಂದ್ರೆ ಏಳೂರು KL ಮಠ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏಳೂರು KL ಮಠ 2 ಸೀಟ್ ಹತ್ತಿದ್ರಿ. ಆಯ್ತು ಸರಿ ಅನ್ನ ಹೋಗಿ ಗಾಡಿ ಖಾಲಿ ಮಾಡಿದೆ. ಅಲ್ಲಿಂದ ಏನು ಮಾಡಿದ್ನಪ್ಪ ಅಂದ್ರೆ ಮತ್ತೆ ಅಲ್ಲೇ ಕುಂತಿದ್ದೀರಿ. ಮತ್ತು ಹೊಳ್ಳಿ ಏನು ಮಾಡಿದೆ, ರ್ಯಾಪಿಡೋ ಹೊಡಿಬೇಕಂತ ಹೇಳಿ ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿ ಆನ್ ಮಾಡಿ ಕುಂತು ಸಾಕಾಯ್ತ್ರಿ. ಯಾವ ಬಾಡಿಗೆ ಅಂತೂ ಬೀಳಿಲ್ಲ. ಅಲ್ಲೇ ನಮ್ಮ ದೋಸ್ತನ ಕೇಳಿದೆ. ಮತ್ತೇನಂದ್ರೆ ಅವ ಅಲ್ಲಿ ಬಾಡಿಗೆ ಬೀಳೋದಿಲ್ಲ. RPD ಇಲ್ಲ ಅಂದ್ರೆ ಶಾಪುರ್ ವಡಗಾಂವ್ದಾಗ ನೋಡು ಅಲ್ಲಿ ಸ್ವಲ್ಪ ಬೀಳ್ತಾವ. ರಿಲಯನ್ಸ್ ಡಿ-ಮಾರ್ಟ್ ಕಡೆ ಬಾ, ಅಲ್ಲಿ ಭಾಳ ಬೀಳ್ತಾವು ಬಾಡಿಗೆ ಅಂತ. ಅಲ್ಲಿ ಎಲ್ಲಿ ಹೋಗೋದು ಬಿಡು ಮರ ಅನ್ನ. ಮತ್ತೇನು ಮಾಡಿದ್ರೆ ಬರ್ಬೇಕಾದಾಗ ಬಾಡಿಗೆ ಬಂತ್ರಿ. ಕೈ ಮಾಡಿದ್ರೆ ಕೇಳಿದೆ ಎಲ್ಲಿಗೆ ಹೋಗ್ಬೇಕ್ರಿ ಅಂತ ಕೇಳಿ. ಅವ್ರು ಅಂದ್ರು ನಮ್ಮ ಶ್ರೀನಗರ ಗಾರ್ಡನ್ ಬರ್ಬೇಕು ನೋಡು ಅಂತಂದ್ರೆ ಆಯ್ತು ಸರಿ ಬಿಡ್ತಾನೆ ಅಂತಂದೆ. ಬಾಡಿಗೆ ಎಷ್ಟಪ್ಪ ಅಂತ ನಾನು ಕೇಳಿದ್ರಿ. ನಾನು ಅಂದೆ ಅವ್ರಿಗೆ ಒಂದು 300 ರೂಪಾಯಿ ಆಕತ್ ನೋಡ್ರಿ ಅನ್ನಿ. ಇಲ್ರಿ ನಾವು ಒಬ್ಬರು ಅದೇವಿ ಮತ್ತು ಕಂತು ತೋರಲ್ಲ ಅಂದ್ರೆ ಆಯ್ತು ರೀ ಎಷ್ಟು ಕೊಡ್ತೀರಿ ನೀವು ಹೇಳ್ರಿ ಅನ್ನಿ. ಇಲ್ರಿ ನಾವು 200-300 ರೂಪಾಯಿ ಕೊಡ್ದಂಗೆ ನೋಡು ಅಂದ್ರೆ ಆಯ್ತು ಸರಿ ರೀ ಅಂತಾನೆ. ಮತ್ತು ದೂರ ಇರಲ್ಲ ಬಿಡುದು ಅಂತ ಹೇಳಿದೆ. ಅವ್ರು ಇಲ್ರಿ ನಮ್ಗೇನಿಲ್ಲ ಶ್ರೀನಗರ ಗಾರ್ಡನ್ ಮುಂದೆ ಬಿಟ್ರೆ ಸಾಕು ಅಂದರು. ಆಯ್ತು ಸರಿ ಅಂದ. ಅವ್ರನ್ನ ಕರ್ಕೊಂಬಂದೆ. ಅವ್ರನ್ನ ಬಂದ್ಬಿಟ್ಟು ಅವ್ರ ಪಾಪ ಖುಷಿಯಿಂದ ನನಗೆ 200-300 ರೂಪಾಯಿ ಕೊಟ್ಟರೆ ಟ್ಯಾಂಕ್ಸ್ ರೀ ಅಣ್ಣ ನೀವು ಒಂದೇ ಮಾತಿಗೆ ಬಂದ್ರಲ್ಲ ಅಂತಂದ್ರೆ ಆಯ್ತು ರೀ ಅಣ್ಣ ಮತ್ತೆ ಸಿಗೋನು ಅಂತ ಹೇಳ್ತಾರೆ. ಇಲ್ಲಿಗೆ ಬಂದೆ ನೋಡ್ರಿ. ಕೇಶವನಗರದಿಂದ ಎಲ್ಲಿಗೆ ಬಂದಪ್ಪ ಅಂದ್ರೆ ಸೀದಾ ಇದು ಬಂದ ನೋಡ್ರಿ ಶ್ರೀನಗರ ಗಾರ್ಡನ್ ಬಂದ. ಶ್ರೀನಗರ ಗಾರ್ಡನ್ ಬಂದಾಗ ಬಾಡಿಗೆ ಅಂತ ಬಿಟ್ಟಾರೆ. ಈಗ ಇಲ್ಲಿಂದ ಮತ್ತೆ ನೋಡ್ತಾನೆ ರೀ. ಇಲ್ಲಿಂದ ರ್ಯಾಪಿಡೋ ಆನ್ ಮಾಡ್ತಾನೆ ರೀ. ಇಲ್ಲಿಂದ ಯಾವ ಬಾಡಿಗೆ ಸಿಕ್ಕರೆ ಸೀದಾ ಮತ್ತೆ ವಡಗಾಂವ್ ಕಡೆ ಹೋಗ್ತಾನೆ ರೀ. ನೋಡೋಣ ಬರ್ರಿ. ಇಲ್ಲಿಗಂತೂ ಬಂದೆ. ಬಾಡಿಗೆ ಅಂತೂ ಚೆನ್ನಾಗಿತ್ತು ರೀ. ಅದ್ರಾಗ ವರ್ಕೌಟ್ ಆಯ್ತು ಬಾಡಿಗೆ ಬಂದೆ. ಮತ್ತು ರ್ಯಾಪಿಡೋ ಬಾಡಿಗೆ ನೋಡಿದೆ ರೀ. ನಾನು ಹೇಳ್ತಾ ಇದ್ರಿ ನಮ್ಮ ಫ್ರೆಂಡ್ ನಾವು ಬಸ್ ಸ್ಟ್ಯಾಂಡ್ಲಿಂದ ಅದು ಇದಕ್ಕೆ ಹೋಗ್ಬೇಕಾರೆ 100-120 ರೂಪಾಯಿ ಅಂತ್ರಿ. ಸಾಂಬ್ರಾ ಗಿಂಬ್ರಾ ಹಿಂಗೆ ಬೀಳ್ತದವ್ರ ಬಾಡಿಗೆ. ಆದ್ರೆ ನಮ್ಮ ಇವಾಗ ಬಾಡಿಗೆ ಚಲೋ ರೀ. ಯಾಕಂದ್ರೆ ನಮ್ಮ ಆಟೋ ಡ್ರೈವರ್ಗಳು ಎಚ್ಚೆತ್ಕೋಬೇಕು ರೀ. ಇವಾಗ ಅದನ್ನ ಏನಾರ ಮಾಡಿ ಇವರು ಸ್ಟಾಪ್ ಮಾಡ್ಲಿಕ್ಕೆ ಮುಂದೆ ಭಾಳ ದೊಡ್ಡ ಸಮಸ್ಯೆ ಆಕದ್ರಿ. ಅದು ನಮ್ಗೆ ಯಾವ್ದಾರ ಬಾಡಿಗೆ ಐತೆ ನೋಡ್ತಾನೆ ರೀ. ಇಲ್ಲಿಂದ ಈಗ ಎಲ್ಲಿಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ತಾನೆ. ಬಸ್ ಸ್ಟ್ಯಾಂಡ್ಲಿಂದ ಮತ್ತೆ ವಡಗಾಂವ್ ಇದ್ರೆ ವಡಗಾಂವ್, ಅನುಗೋಳ ಇದ್ರೆ ಅನುಗೋಳ ತುಂಬ್ತಾನೆ ರೀ. ಯಾವ ಸೈಡ್ ಸಿಗೋದು ಆ ಸೈಡ್ ಅಂತೂ ನಾವು ಹೊಡ್ಲೇಬೇಕು ರೀ. ಇಲ್ಲಾಂದ್ರೆ ನಮ್ಮಂತೂ ಬಾಡಿಗೆ ಪೂರೈಸೋದಲ್ರಿ ಮತ್ತು ವರ್ಕೌಟ್ ಆಗೋದಲ್ರಿ. ಅದಕ್ಕೆ ಈಗ ಎಲ್ಲಿಂದ ಇಲ್ಲಿ ಶ್ರೀನಗರ ಗಾರ್ಡನ್ಲಿಂದ ರ್ಯಾಪಿಡೋ ಆನ್ ಮಾಡ್ತಾನೆ ರೀ. ಯಾವ ಬಾಡಿಗೆ ಬಿದ್ದು ಹಂಗೆ ಬೀಳಿಕ್ಕೆ ಯಾವ ಪ್ಯಾಸೆಂಜರ್ ಅಥವಾ ಏನಾರ ಸಿಕ್ಕ ಬಸ್ ಸ್ಟ್ಯಾಂಡ್ ಮಟ್ಟ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡಿಂದ ನಮ್ದು ಏನೈತಿ ಅಲ್ಲಿಂದ ಮಾತ್ರ ನಮ್ಮ ರೆಗ್ಯುಲರ್ ಡ್ಯೂಟಿ ಅಂತೂ ಸ್ಟಾರ್ಟ್. ಶ್ರೀನಗರ ಗಾರ್ಡನ್ಲಿಂದ ಒಂದು ಬಾಡಿಗೆ ಸಿಗ್ತೀರಿ. ಬಸ್ ಸ್ಟ್ಯಾಂಡ್ಗೆ 70 ರೂಪಾಯಿ ಬಿಟ್ಟೆ. ಬಸ್ ಸ್ಟ್ಯಾಂಡ್ಗೆ ಬರೋದಕ್ಕೆ ಮತ್ತು ಐಟೋ ಸರ್ಕಲ್ನಿಂದ ಮತ್ತೊಂದು ಬಾಡಿಗೆ ಸಿಗ್ತೀರಿ. ಆ ಬಾಡಿಗೆ ಏನೋ UK27 ಹೋಟೆಲ್ ಬಿಡ್ಬೇಕ್ರಿ ನಮ್ದಂದ್ರೆ ಎಷ್ಟಪ್ಪ ಬಾಡಿಗೆ ಅಂತಂದ್ರೆ ಸರ್ ಬಾಡಿಗೆ ಒಂದು 70 ರೂಪಾಯಿ ಹಾಕತ್ತಂದ್ರೆ ಇಲ್ಲಪ್ಪ 60 ರೂಪಾಯಿ ಕೊಡ್ತಾನೆ ನೋಡಂದ್ರೆ ಆಯ್ತು ಸರಿ ಅಂತೇಳಿ ಅವ್ನ ತಂದ UK27 ಹೋಟೆಲ್ ಬಿಟ್ರಿ. UK27 ಹೋಟೆಲ್ನಿಂದ ಈಗ ಎಲ್ಲಿಪ್ಪ ಅಂತಂದ್ರೆ ಸೀದಾ ವಡಗಾಂವ್ ಹೋಗ್ಬರಿ. ಚೆನ್ನಮ್ಮ ಸರ್ಕಲ್ ಹೋಗಿ ಅಲ್ಲಿಂದ ನಮ್ಮ ರೆಗ್ಯುಲರ್ ಡ್ಯೂಟಿ ಏನೈತ್ರಿ ಓಡಾಪ್ಸಿದೆ ಅಲ್ಲಿಂದ ಅದನ್ನ ಸ್ಟಾರ್ಟ್ ಮಾಡೋನು. ನೋಡ್ರಪ್ಪ ನಾವು ಎಲ್ಲಿ ಹೊಂಟೇವಪ್ಪ ಅಂದ್ರೆ ಚೆನ್ನಮ್ಮ ಸರ್ಕಲ್ನಿಂದ ಈಗ ಮಾಮ ನಾವು ಕೂಡ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಮಸ್ಗಾಂವ್ ಕ್ರಾಸ್ ಹೊಂಟೇವ್ರಿ. ಮಸ್ಗಾಂವ್ ಕ್ರಾಸ್ ಹೇಳ್ಕೊಂಡ್ರಿ ಮಾಮ ಎದರ ಕೆಲ್ಸಕ್ಕೆ ರೀ? ಏನ್ ಅನಿಸ್ತದ್ರಿ ಬೆಳಗಾವ್ ಬಗ್ಗೆ ನಿಮಗೆ? ಗ್ರ್ಯಾಂಡ್ ಖುಷಿ ಆಗಿದೆ ನನಗೆ. ಬೆಳಗಾವ್ ಅಂದ್ರೆ ಖುಷಿ ಫುಲ್ ಖುಷಿ ಅಣ್ಣ. ಹೌದಾ ಹುಲಿ ಮಳಿ ಬರ್ಲಿ ಬೆಳಿ ಬರ್ಲಿ ಬಿಸಿಲು ಬರ್ಲಿ ಫುಲ್ ಖುಷಿ ಅಣ್ಣ. ಅದ್ರಿ ಮಾಮ ಏನೋ ಅಂತ ನೋಡ್ರಿ ಯಾಕೋ 4 ಚತ್ತ ಹೊಳ್ಳಿ ನೋಡೋದನ್ನ ಯಾಕ್ರಿ ಹಂಗ ಮದುವೆ ಆಗೈತ್ರಿ ಮಾಮ? ಮದುವೆ ಆಗೈತಿ. ಮಾಮ ಏನ್ ಪಾಪ ಹೇಳತಾನಲ್ರಿ ಅವೇನ ಇದ್ದಿದ್ದ ಹೇಳತಾನ ಹಾಡಾಗ್ಯಾರ ಏನ್ ನನಗೆ. ನಿಮ್ದು ಯಾವ್ರಿ?
ಕಡ ನಿಮ್ ಕಡೆ ಮಳಿ ಅದ್ರಿ ಫುಲ್ ಗ್ರಾಂಡ್ ಐತಿ ಇವತ್ತೇನು ಬರಗಾಲ ಏನಿಲ್ಲ. ಚಲೋ ಐತಿ ಬಿಡ್ರಿ ಹಂಗಾರ. ಮಾಮ ಫುಲ್ ಜೋಶನೇ ಅದಾನ್ರಿ ಬೆಳಗಾವ್ ಇದ್ರಾಗ. ನಂಗೆ ಫುಲ್ ಖುಷಿ ಆಗಿದೆ ಈಗ ಮಳಿ ಎಲ್ಲ ಏ ಪಾಪ ಅನ್ಬೇಡ್ರಿ ಮಾಮಾಗ ಕಲೆ ಬಂದ ಚೆನ್ನಮ್ಮ ಸರ್ಕಲಿ ಬರ್ಬೇಕು ಒಂದ್ 5 ಸೀಟ್ ಸಿಗೋರಿ. ಸ್ಟೇಷನ್ ಒಂದ್ 3 ಸಿಕ್ಕು. ಆಯ್ತು ಸರಿಪಾ ನಾವ್ ಹೇಳಿ ಈಗ ಸ್ಟೇಷನ್ಗೆ ಸೀಟ್ ಇಳಿಸಿ ಅಲ್ಲಿಂದ ಸೀದಾ ಮಸ್ಗಾಂವ್ ಹೋಗ್ಕೊಂಡ್ರಿ. ಅಮ್ಮಗಳು ಬಂದಾರ ನೋಡ್ರಿ ಕಾಕ್ತಿಮುಂಡ್ ಅವ್ರ ಊರ್ ಅಂತ. ಅವ್ರು ಏನ್ ಹೇಳ್ತಾರ ಕೇಳಂಬರ್ರಿ ಬೆಳಗಾವ್ ಬಗ್ಗೆ. ಮತ್ತ ಆಟೋ ರಿಕ್ಷಾದವ್ರ ಬಗ್ಗೆ ಏನ್ ಹೇಳ್ತಾರ ಕೇಳಂಬರ್ರಿ. ಅಮ್ಮ ಆಟೋ ರಿಕ್ಷಾದವ್ರ ಬಗ್ಗೆ ಏನ್ ಅನ್ಸದ್ರಿ? ನಾವು ಆಟೋ ರಿಕ್ಷಾ ಬಗ್ಗೆ ನಮ್ಗೆಲ್ಲ ಉದ್ಯೋಗ ಇದೆ ಸರ್. ಒಂದ್ ಸ್ವಲ್ಪ ಹೆಚ್ಚ ಕಮ್ಮಿ ಒಂದ್ 2 ರೂಪಾಯಿ ಹೆಚ್ಚ ಕಮ್ಮಿ ಇದ್ರೆ ತಗೋತಾರ. ನಮ್ಮ ಟೈಮ್ ಸರಿ ದುಡ್ಡಿಗೆ ಬರ್ತಾರ. ಅದ ಇನ್ನೊಂದು ಮಾತು ಏನಪ್ಪಾ ಅಂದ್ರ ನಮ್ಮನ್ನ ಕಟ್ಟಡ ನಮ್ ಉಪ್ಪಾಡ ಅಂತ ಇರ್ರಿ. ಆದ್ರೆ ನಮ್ಗೆಲ್ಲ ಮಳಿ ಎಲ್ಲ ಕಡೆ ಐತಿ. ನಮ್ ಬೆಳಗಾವಿ ಫುಲ್ ಹೆಮ್ಮೆ ಅನಿಸ್ತೈತಿ. ನಮ್ ಕರ್ನಾಟಕದಾಗ ಅಂದ್ರೆ ಫುಲ್ ನಮ್ ಇದಾಗ್ತವಿ. ನಮ್ಮ ಮಂದಿಗೆಲ್ಲ ಓಕೆ ಇದೆ. ಆದ್ರೆ ಬರಗಾಲ ಬಿದ್ದಿಲ್ಲ, ಮಳಿ ಆಗ್ತಾ ಇದೆ. ಆದ್ರೆ ಎಲ್ಲ ಅನುಕೂಲ ಇದೆ, ಏನ್ ಅಡ್ಡಿ ಇಲ್ಲ. ಬೆಳಗಾವ್ ಕೇಳಕ್ ಏನ್ ಅನಿಸ್ತದ? ನಾ ಬೆಳಗಾವ್ ಬಗ್ಗೆ ಹೇಳಕ್ ಒಟ್ಟು ಹೆಮ್ಮೆ ಐತಿ. ಬೆಳಗಾವ್ ಬಗ್ಗೆ ಫುಲ್ ಹೆಮ್ಮೆ ಇದೆ, ನಾ ಫುಲ್ ಖುಷಿ ಇದೀವಿ ನಾವೇ. ಎಲ್ಲಿದೆಪ್ಪ ಅಂದ್ರ ರೈಲ್ವೆ ಸ್ಟೇಷನ್ ಕಡೆ ಇದೀರಿ. ಮಾಮ ಏನೋ ಒಂದ್ ಹೇಳ್ತಾನಂತ್ರಿ, ಬಂದಾರ ಮಾಮ ಮಾತಾಡ್ತಾರ ನೋಡ್ರಿ. ಮಾಮಾರ ಹೇಳ್ರಿ ಏನ್ ಹೇಳಕ್ ಬಯಸ್ತೀರಿ? ನಾವ ಈಗ ಆಟೋದ ರೈಲ್ವೆ ಸ್ಟೇಷನ್ ಕಡೆ ಹೊಂಟೇವ್ರಿ. ರೈಲ್ವೆ ಸ್ಟೇಷನ್ ದಿಂದ ಎಲ್ಲಿ ಹೊಂಟ್ರಿ? ಮದ್ಗಾಂವ್ ಕರೆಸ್ಕೊಂತೀವ್ರಿ. ಹೌದು ನೋಡ್ರಿ. ನಮ್ಮ ಹಿಂದ ಸುರೇಶನ ಅದಾನು, ಮುಂದೆ ಮಾರುತಿ ಪ್ರತಾಪ್ ಅಂತ ನಮ್ ತಮ್ಮ ಅದಾನು, ಮುಂದೆ ಸಿದ್ದಪ್ಪನ ಅದಾನು, ಮುಂದೆ ನಾವೆಲ್ಲರೂ ಕಲ್ಸ್ಕೊಂಡೀವಿ. ಈಗ ದರ್ಶ್ ಹೇಳಿದಪ್ಪ ಅಂದ್ರ ರೈಲ್ವೆ ಸ್ಟೇಷನ್ ಫಾಸ್ಟ್ ಸ್ಟೇಷನ್ ಮಾಡಿದೆವು. ಆದ್ರೆ ನಾವು ಆಟೋದಾಗ ಹೊಂಟೇವು. ನಾವು ಆಟೋದಾರು ಬಾಳ ಒಳ್ಳೆಯವರು. ಆದ್ರೆ ಏನಕ್ಕೆ ಒಂದ್ ಸ್ವಲ್ಪ ಹೆಚ್ಚ ಕಮ್ಮಿ ಏನ್ರಿ ಒಂದ್ ಸ್ವಲ್ಪ ಮೆಜರ್ಮೆಂಟ್ ಮಾಡ್ತಾರ. ಆದ್ರೆ ನಾವು ಮಳಿನೂ ಆಗೈತಿ. ಮಾಮಾರ ಬೆಳಗಾವ್ ರಿಕ್ಷಾದಾರ ಬಗ್ಗೆ ಹೇಳಕ ನಿಮ್ಗೆ ಏನ್ ಅನ್ಸತ್ರಿ? ಈಗ ನಾ ರಿಕ್ಷಾದಾರ್ಗೆ ಹೊಂಟೇವ್ರಿ. ಆದ್ರೆ ರಿಕ್ಷಾದ ಬಸ್ಗೆಲ್ಲ ಹೊಂಟಾರ. ಮಂದಿ ಹೆಣ್ಮಕ್ಳು ಆದ್ರೆ ಫ್ರೀ ಅದ. ರಿಕ್ಷಾದಾರ ಹೊಟ್ಟಿ ತುಂಬ ಪಾಪ. ಈಗ ಪಬ್ಲಿಕ್ ಏನಂತಾರಪ್ಪ ಅಂದ್ರ ನಾವೇನ್ ಹೇಳ್ತೀವಿ ಅಂದ್ರ ರಿಕ್ಷಾಗ ಆಟೋ ಹಾಕ್ರಿ ಅಂತ ಹೇಳ್ತೀವಿ. ಆದ್ರೆ ನಾವು ಕರೆಕ್ಟಾಗಿ ಗಾಡಿ ಸೆನೆ ಮಾಡೀವ್ರಿ. ಅದ್ ನಾವು ಈಗ ಮಧ್ಯಾಹ್ನದಾಗ ಸಿಗ್ಕೋತೀವಿ. ನಮ್ಗೆ ಏನಿದ್ರು ಅರ್ಜೆಂಟ್ ಓದ್ ಬಿಡ್ತಾರಂದ್ರೆ ಆಟೋದಾರ ಅಷ್ಟೇ. ಹೌದ್ರಿ. ಬಸ್ನಾರು ಒಂದ್ ಸ್ವಲ್ಪ ಬಿಡ್ತಾರ, ಅದು ಏನಿಲ್ಲ. ಟಿಕೆಟ್ ಜಾಸ್ತಿ ಅನ್ಕೊಂಡ್ರೆ ನಾವು ಇದನ್ನ ಮಾಡ್ತೀವಿ. ಆದ್ರೆ ನಾವು ಹೆಣ್ಮಕ್ಳಿಗೆ ಅವ್ರ ಫ್ರೀ ಇಲ್ಲ. ಅದ್ರ ಸಲುವಾಗಿ ನಾವು ರಿಕ್ಷಾದಾಗ ಹಾಕ್ತೀವಿ ಅಂತ ಹೇಳ್ತೀವಿ. ಅಷ್ಟೇ. ಮತ್ತೆ ನಾವು ಆಟೋ ಹೊಟ್ಟಿ ಸ್ವಲ್ಪ ನಾವು ನೋಡ್ಬೇಕಾಗಿತ್ತು. ಪಾಪ ಅವರು ಗಾಡಿ ಓಡಿಸ್ತಾರ. ಹೌದ್ರಿ. ಮನೆ ಕೆಲಸ ಬಿಟ್ಟು ಹೊಲ ಕೆಲಸ ಬಿಟ್ಟು ಎಲ್ಲ ಮನೆಯೆಲ್ಲ ಇದು ಮಾಡಿದ್ರೆ ಅವ್ರು ಬೆಳಿಗ್ಗೆ ಹೋಗ್ತಾರ. ಆದ್ರೆ ಅವರು ಹೊಟ್ಟು ಹೋಗಿಲ್ಲ ಪಾಪ. ನಮ್ಮದಕ್ಕೆ ನೋಡ್ಕೊಂಡ್ರೆ ಆಗೋಲ್ಲ. ಎಲ್ಲರ ಬಗ್ಗೆ ವಿಚಾರ ಮಾಡ್ಬೇಕಾಗೈತಿ. ಗೌರ್ಮೆಂಟ್ ಏನ್ ಮಾಡವಲ್ರಿ, ನೀವು ಮಾಡತ್ತೀರಿ. ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಗೌರ್ಮೆಂಟ್ ದಾರ. ಈ ರಿಕ್ಷಾದಾರ ಬಗ್ಗೆ ಈ ದುಡಿತೀವಪ್ಪ ನಮ್ ಕೆಲ್ಸ ಕೊಡಂದ್ರ ರಿಕ್ಷಾದಾರ ಕೆಲ್ಸ ಕೊಡವಲ್ರಿ. ಏನ್ ಮಾಡಾರು? ಅವ್ರು ಫ್ರೀ ಕೊಡ್ತೀವಿ ಅನ್ನೋದ್ರ ನಮ್ ಫ್ರೀ ಬೇಡ, ನಮ್ ಕೆಲ್ಸ ಮಾಡಾಕ ಕೆಲ್ಸ ಕೊಡ್ರಿ ಅಂತ ಹೇಳ್ದೆ ನಾವು. ಕೆಲಸ ಅದ ಗೌರ್ಮೆಂಟ್ ಎಲ್ಲ ಕೆಲಸ ಕೊಡ್ರಿ ಅಂತ ನಾವು ಕೇಳಿದ್ವಿ. ಆದ್ರೆ ಎಲ್ಲಾರು ಹೊಟ್ಟು ತುಂಬಬೇಕು, ನಮ್ಗೆ ಅಷ್ಟೇ ತುಂಬಿ ಆಗಲ್ಲ. ಹೊಟ್ಟು ತುಂಬಬೇಕು. ಚೆನ್ನಮ್ಮದಿಂದ ಒಂದು 6 ಸೀಟ್ ಸಿಕ್ಕೋರಿ. ಎಲ್ಲಿಗೆ ಅಂದ್ರೆ ಮದ್ಗಾಂವ್ ಕ್ರಾಸ್ ಸಿಕ್ಕೋರಿ. ಅಲ್ಲಿಂದ ಡೈರೆಕ್ಟ್ ಅಲ್ಲಿಂದ ಎಲ್ಲಿ ಬಂದಪ್ಪ ಅಂದ್ರೆ ಮದ್ಗಾಂವ್ ಕ್ರಾಸ್ ಬಂದ್ರಿ. ಈ ಮದ್ಗಾಂವ್ ಕ್ರಾಸ್ ಅಂತ ಈಗ ಮತ್ತೆ ಎಲ್ಲಿ ಹೋಗಪ್ಪ ಅಂದ್ರೆ ಚೆನ್ನಮ್ಮ ಹೋಗ್ಬೇಕಂತೈತ್ರಿ. ನೋಡಂಬರಿ ಸಮಯ ಬಂದು ಒಂದ್ 2 ಗಂಟೆ ಐತ್ರಿ. ಯಾಕಂದ್ರೆ ಊಟ ಸಮಯ ಅಂತೂ ಆಗಿ ಮದ್ಗಾಂವ್ ಕ್ರಾಸ್ ನಿಂದ ಗಾಡಿ ತುಂಬೋಕನ್ನೋದನ್ರಿ. ಬಸ್ ಅಂತೂ ಭಾಳ ಅದಾವು, ಪಬ್ಲಿಕ್ ಅಂತೂ ಇಲ್ರಿ. ಇಲ್ಲೇ ಪ್ಯಾಸೆಂಜರ್ ಅಂತೂ ಎಲ್ಲ ಕಮ್ಮಿ ಅದಾವು. ನೋಡಂಬರಿ ಸೀಟ್ ಸಿಕ್ಕರೆ ಸೀಟ್ ತುಂಬನು, ಬಾಡಿಗೆ ಸಿಕ್ಕರೆ ಬಾಡಿಗೆ. ನೋಡ್ರಿ ಒಂದು ಪ್ಯಾಸೆಂಜರ್ ಬಂದಿದ್ರು ಗಾಡಿಯಾಗ. ಪಾಪ ಇಲ್ಲೇ ಬ್ಯಾಗ್ ಬಿಟ್ಟು ಹೋದ್ರಿ. ಮತ್ತೆ ನಾನು ಮದ್ಗಾಂವ್ ಕ್ರಾಸ್ನಾಗಿಂದ ಮತ್ತೆ ವಾಪಸ್ ಹೊಳ್ಳಿ ಕೊಡಾಕ್ ಬಂದ ನೋಡ್ರಿ. ಇಲ್ಲಿಂದ ಹೋಗಿ ಮದ್ಗಾಂವ್ ಕ್ರಾಸ್ ಇಂದ ಒಂದು ಟ್ರಿಪ್ ತುಂಬಿಕೊಂಡು ಬಸ್ ಸ್ಟ್ಯಾಂಡ್ ಹೋದ್ರಿ. ಆ ಟ್ರಿಪ್ ಮಾತ್ರ ಪವರ್ಫುಲ್ ಕುಂತ ಬಸ್ ಸ್ಟ್ಯಾಂಡ್ ಮಾಡಿ ಹೋದ್ರೆ. ಬಸ್ ಸ್ಟ್ಯಾಂಡ್ ಹೋದ್ಮೇಲೆ ಗಾಡಿ ಖಾಲಿ ಆಯ್ತಾ. ಅಲ್ಲಿಂದ ಗಾಡಿ ಸೀದಾ ಮತ್ತೆ ಎಲ್ಲಪ್ಪ ಅಂದ್ರೆ ಚೆನ್ನಮ್ಮಾಗ ಬಂದ್ರೆ. ಚೆನ್ನಮ್ಮಾಗ ಬರೋದಕ್ಕೆ ಗಾಡಿ ವಡಗಾಂವ್ ಫುಲ್ ಆತ್ರಿ. ಅಲ್ಲಿಂದ ಸೀದಾ ವಡಗಾಂವ್ ಬಂದ್ರೆ. ವಡಗಾಂವ್ ಬಂದ್ರೆ ಗಾಡಿ ಖಾಲಿ ಆಯ್ತ. ಈಗ ನಾ ಎಲ್ಲದನಪ್ಪ ಅಂದ್ರೆ ಕೇಶವನಗರ ಅಂದ್ರೆ ವಡಗಾಂವ್ ಕೇಶವನಗರದನೆ. ಈಗ ಏನಪ್ಪಾ ಅಂದ್ರೆ ಟೈಮ್ ಬಂದ ಈಗ 3:30 ಆಯ್ತ್ರಿ. ಯಾಕಂದ್ರೆ ಹೊಟ್ಟೆಂತೂ ಭಾಳ ಹಸ್ತೈತಿ. ಬರ್ರಿ ಈಗ ಹೋಗಿ ಊಟ ಮಾಡ್ಕೊಂಡ್ ಬರ್ತಾನ್ರಿ. ಮತ್ತ ಊಟ ಮಾಡಿ ಕೇಳಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾನ್ರಿ ಗಾಡಿ ತುಂಬಾಕ. ಬರ್ರಿ ಇವಾಗ ಹೋಗುನು ಊಟ ಮಾಡೋನು. ಮಳಿಯರ ಭಾಳ ಹತ್ತೈತ್ರಿ. ಊಟ ಅಂತೂ ಆಯ್ತ್ರಿ. ಸಮಯ ಬಂದ ಈಗ ಎಷ್ಟಾಯ್ತು ಅಂದ್ರೆ 4 ಗಂಟೆ ಐತ್ರಿ. ನಾವು ಊಟ ಮಾಡಕ್ ಹೋಗಿದ್ದ 3:30ಗೆ. ಈಗ ಸಮಯ ನೋಡಿದ್ರೆ ಎಷ್ಟಾಯ್ತು ಅಂದ್ರೆ 4 ಗಂಟೆ ಐತ್ರಿ. ಮಳಿಯರ ಭಯಂಕರ ಐತ್ರಿ ಇವತ್ತು. ಈಗ ಎಲ್ಲಿದನಪ್ಪ ಅಂತಂದ್ರೆ ಸದ್ಯ ಈಗ ಎಳ್ಳೂರು ಕೇಲಿ ಕಡೆ ಅದನ್ರಿ. ಎಳ್ಳೂರು ಕೇಲಿ ಕಡೆ ಅಂತೂ ಮಳೆ ಅಂತೂ ಭಾಳ ಆಗತ್ತೈತ್ರಿ, ಜೋರಾಗತ್ತದ.
ಈಗ ಗಾಡಿ ಹೊಡಿಬೇಕನ್ನತ್ತೀವಿ ಕರೆ ಹೊಡ್ಯಾಕ ಆಗ್ತಾಯಿಲ್ಲ. ಯಾಕಂದ್ರೆ ಮಳೆ ನೋಡ್ರಿ ಭಾಳ ಆಗೈತಿ, ಹೆಂಗೆ ಹೊಡಿದು ಅನ್ಸತಿ. ಮುಂದೆ ಪ್ಯಾಸೆಂಜರ್ ಸಿಗ್ತಾರೋ ಇಲ್ಲ ಅನ್ನೋದು ಅದೊಂದು ಭಯ ಇರ್ತದೆ. ಅದಕ್ಕೆ ಮಳೆ ಸ್ವಲ್ಪ ನಿಂತು ಬಾ ಗಾಡಿ ಹೊಡಿಬೇಕನ್ನತಾನೆ. ನೋಡ್ರಿ ಈಗ ಇಲ್ಲಿ ಮಳೆ ಆಪತ್ತಿ ಆಗತ್ರಿ. ಏನು ಮಾಡ್ಬೇಕು ತಿಳಿವತ್ತು ನಾವು ಕುಂತೀವ್ರಿ, ಕೆಲಸ ಮಾಡ್ಬೇಕು. ಟೈಮ್ ನೋಡ್ರೆ 4:15 ಆಗೈತಿ. ಟಾರ್ಗೆಟ್ ರೀಚ್ ಆಗ್ಬೇಕಂತೇಳಿ ಕೆಲಸ ಮಾಡ್ಬೇಕಂತ ಒದ್ದಾಡತ್ತೀವಿ. ಕರೆ ಆಗ್ತಾಯಿಲ್ಲ. ಯಾಕಂದ್ರೆ ಮಳೆ ಜೋರ್ ಐತಿ. ಮಧ್ಯಾಹ್ನದಿಂದ ಅಂತೂ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಮಳೆ ನಿಂತಂಗೆ ಆಗೈತಿ. ನಮ್ಮ ಟಾರ್ಗೆಟ್ ಅಲ್ಲಿ ಮುಟ ಕಾಯ್ಲಿಕ್ಕೂ ನಮ್ಮ ಚಾಲೆಂಜಿಗಂತೂ ಪೂರ ಮಾಡೋಕ್ಕಾಗಲಿಕ್ಕೂ ಎಷ್ಟಾಗ್ತದೆ ಅಷ್ಟು ಮಾಡೋಣ. ವಿಷಯಕ್ಕೆ ಸಮಾಧಾನ ಆಗುವಂಗಾರ ಕೆಲಸ ಮಾಡೋಣ. ಬರ್ರಿ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋದನ್ನ ನೋಡೋಣ. ಇನ್ನೊಂದು 4 ಟ್ರಿಪ್ ಹೊಡಿತೇನ್ರಿ. ಇಲ್ಲಿಂದ 7 ಕೇಲಿಂದ CBT ಹೋಗೋಣ್ರಿ. 7 ಕೇಲಿಂದ ಗಾಡಿ ತುಂಬಿದ್ದಾರೆ. ಎಲ್ಲಿ ಮಟ್ಟ ಅಂದ್ರೆ ಬಸ್ ಸ್ಟ್ಯಾಂಡ್ ತುಂಬಿದೆ. ಬಸ್ ಸ್ಟ್ಯಾಂಡ್ಗೆ ಬರೋದಕ್ಕೆ ಎಲ್ಲ ಪ್ಯಾಸೆಂಜರ್. ಅದ್ರಾಗ ಒಬ್ರು ಪ್ಯಾಸೆಂಜರ್ ಏನಂದ್ರೆ ಇಲ್ರಿ ನಮ್ಮನ್ನ ಕಲಬುರಗಿ ಬಿಡ್ಬೇಕು, ಬಾಡಿಗೆ ಎಷ್ಟು 200 ರೂಪಾಯಿ ಆಕತ್ತನ್ನಿ. ಅವ್ರು ಇಲ್ರಿ ಕಮ್ಮಿ ಭಾಳ ಆಕತಿ ಅಂತಂದ್ರೆ ಮತ್ತೆ ಎಷ್ಟು ಕೊಡ್ತೀರಿ ಮೇಡಮ್ ಅನ್ನಿ. ಅವರು 180 ರೂಪಾಯಿ ಕೊಡ್ತಾನೆ ನೋಡು ಅಂದ್ರೆ ಆಯ್ತು ರೀ ಸರಿ ಕೊಡ್ರಿ ಹಂಗಾರ ಅಂತಾನೆ. ಅಲ್ಲಿಂದ ಈಗ ಎಲ್ಲಿ ಬಂದಪ್ಪ ಅಂದ್ರೆ ಸೀದಾ ಕಲಬುರಗಿ ಬಂದ್ರಿ. ಕಲಬುರಗಿಯಿಂದ ಮತ್ತೆ ಅವ್ರು ಸ್ವಲ್ಪ ಒಳಗೆ ಹೊಲದಾಗ ಅವ್ರ ಮನೆ ಐತ್ರಿ. ಆಯ್ತು ಸರಿ ಅಂತೇಳಿ ಅಲ್ಲಿ ಬಿಟ್ಟೆ. ಅಲ್ಲಿಂದ ಸೀದಾ ಈಗ ಎಲ್ಲಿಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ತಾನೆ ರೀ. ಬಸ್ ಸ್ಟ್ಯಾಂಡಿಂದ ನೋಡ್ರಿ ಮತ್ತೆ ಯಾವ ಶೀಟ್ ಸಿಕ್ಕು ಅಂದ್ರೆ ಅಲ್ಲಿಂದ ಸೀದಾ ನಮ್ಮ ಡ್ಯೂಟಿ ಎಲ್ಲಿಪ್ಪ ಅಂದ್ರೆ ವಡಗಾವ. ಸೀದಾ ಈಗ ಮನೆಗೆ ಬಂದು ನೋಡ್ರಿ. ಕಲಬುರಗಿಗೆ ಬಾಡಿಗೆ ಹೋಗಿದ್ದೆ. ಕಲಬುರಗಿಯಿಂದ ಸೀದಾ ಬಸ್ ಸ್ಟ್ಯಾಂಡ್ ಮಟ್ಟ ಬಂದ. ಗಾಡಿ ಮಾತ್ರ ಎಂಟಿ ಬಂತು. ಅಲ್ಲಿಂದ ವಡಗಾವ್ ಹೋಗೋಣ ಟ್ರಿಪ್ ವಡಗಾವ್ ಹೊಡೆದೆ. ವಡಗಾವ್ಗೂ ಕೂಡ ಗಾಡಿ ಖಾಲಿ ಬಂದ್ರಿ. ವಡಗಾವ್ಗೆ ಬರೀ 20 ರೂಪಾಯಿ ಹೋದೆ ರೀ. ಬಸ್ ಸ್ಟ್ಯಾಂಡ್ನಿಂದ ವಡಗಾವ್ ಮಟ್ಟ 20 ರೂಪಾಯಿ ಹೋದೆ. ಅಲ್ಲಿಂದ ಗಾಡಿ ಖಾಲಿ ಆಯ್ತು. ನಾವಂತೂ ಅನ್ಕೊಂಡಿದ್ದು ಟಾರ್ಗೆಟ್ ಅಂತೂ ರೀಚ್ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನದಿಂದ ಮಳೆ ಭಾಳ ಹತ್ರಿ. ಹಿಂಗಾಗಿ ಅಂತೂ ಕೆಲಸ ಅಂತೂ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನದಿಂದ 2 ಗಂಟೆದಿಂದ ಸಾಯಂಕಾಲ ಈಗ ಎಷ್ಟಾತ್ರಿ ಟೈಮ್ 8 ಗಂಟೆ ರೀ. 8 ಗಂಟೆ ಮಟ್ಟ ಬರೀ 3 ಟ್ರಿಪ್ ಹೊಡೆದನ್ರಿ. ಏನು ಮಾಡೋಕ್ಕಂತೂ ಬರೋದಿಲ್ಲ. ಯಾಕಂದ್ರೆ ಮಳೆ ಅಂತೂ ಆಗತ್ತೆ. ನಮಗಂತೂ ಏನು ಮಾಡೋಕ್ಕಾಗೋದಿಲ್ಲ. ಮಳೆ ಅಂತೂ ನಮ್ಮ ಕೈ ಅಂದಲ್ಲ. ಮಳೆ ಆಗೋದು ಹೋಗೋದು ದೇವ್ರ ಕೈ ಅಂದ. ಆಯ್ತು ಸರಿಪ್ಪ ಅಂತೇಳಿ 3 ಟ್ರಿಪ್ ಹೊಡೆದ. ಒಂದು ಸಮಾಧಾನ ಆಗುವಂಗೆ ದುಡ್ದಿದ್ದೇವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ